ಸಿಎಂ ಅವರು ಸುತ್ತೂರು ಮಠಕ್ಕೆ ನಾನ್ ವೆಜ್ ತಿಂದು ಹೋಗಿದೆ ಪೂಜೆ ಮಾಡಲ್ಲ. ಬಿಡಿಯಪ್ಪ, ಅದೆಲ್ಲ ಯಾರು ನೋಡಿದವರು ಯಾರು ನೋಡಿದ್ರು ನಾನ್ ವೆಜಿಟೇರಿಯನ್ ತಿಂದಿದ್ದು ಅಂತ ಸುಮ್ಮನೆ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಹೇಳೋದಕ್ಕೆ ಬೇರೆ ಕೆಲಸಗಳಿದಾವೆ, ಬೇರೆ ಅಭಿವೃದ್ಧಿ ಬಗ್ಗೆ ಮಾತಾಡೋಣ. ಕರ್ನಾಟಕದಲ್ಲಿ ನಮಗೆ ಅಭಿವೃದ್ಧಿ ಬಗ್ಗೆ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಪರಿಕಲ್ಪನೆ ಇಟ್ಕೊಂಡು ಆಡಳಿತ ಮಾಡ್ತಾ ಇದ್ದೇವೆ ನಾವು. ಅದ್ರ ಬಗ್ಗೆ ಹೆಚ್ಚು ಇವತ್ತು ಟ್ಯಾಕ್ಸು GST ನಮಗೆ ಶೇರ್ ಬರಲಿಲ್ಲ, ನಮಗೆ ಬರಗಾಲಕ್ಕೆ ಹಣ ಕೊಡಲಿಲ್ಲ. ಅವರು ನಿರ್ಮಲಾ ಸೀತಾರಾಮ್ ಅವರು ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಇಟ್ಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ. ಅವರು ಇವತ್ತು ನಮಗೆ ಬರಗಾಲಕ್ಕೆ ಏನಾದರೂ ಹಣ ಕೊಟ್ಟಿದ್ದಾರಾ? ಅವ್ರು ಹೇಳಿ ಕೊಟ್ಟಿದ್ದೀವಿ ಅಂತ ಹೇಳಿ. ಯಾವ ಇದರಲ್ಲಿ ನಮಗೆ ಕೊಟ್ಟಿದ್ದಾರೆ? NDRFನೆಲ್ಲ ಹಣ ಕೊಟ್ಟಿದ್ದಾರೆ ಈ ವರ್ಷ ಅಂತ ಹೇಳಿ. ಅವರು ಸುಮ್ಮನೆ ಎಲ್ಲ ಹೇಳ್ಕೊಂಡು ಕಾಂಗ್ರೆಸ್ನವರು ಜನನ ತಪ್ಪುದಾರಿಗೆ ತಗೊಂಡು ಹೋಗ್ತಿದ್ದಾರೆ ಅಂತಂದ್ರೆ ನಾವು ಮಾಡ್ತಿದೀವ, ಅವ್ರು ಮಾಡ್ತಾ ಇದ್ದಾರೆ. NDRFನಲ್ಲಿ ₹1 ಇವತ್ತಿನ ತನಕ ಬಂದಿಲ್ಲ. 17,000 ಕೋಟಿ ಕೇಳಿದೀವಿ ನಾವು, ಆಯ್ತಾ? ಇನ್ನುವರೆಗೂ ₹1 ಬಂದಿಲ್ಲ. ಕೊಟ್ಟಿದ್ದೀವಿ, ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ ಅವರು ಹಣಕಾಸಿನ ಸಚಿವರಾಗಿ, ಕೇಂದ್ರದ ಹಣಕಾಸಿನ ಸಚಿವರಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಆ ರೀತಿ ಹೇಳಿದ್ರೆ ನಾವೇನು ಹೇಳಕ್ಕಾಗುತ್ತೆ? ಕಾಂಗ್ರೆಸ್ನವರು ದೇಶ ವಿಭಜನೆಗೆ ಒಂದು ನೆರೇಷನ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಸ್ವತಂತ್ರ ತರೋದಕ್ಕೆ ಲಕ್ಷಾಂತರ ಜನರನ್ನು ಕಳ್ಕೊಂಡಿದೆ. ನಮ್ಮ ದೊಡ್ಡ ದೊಡ್ಡ ನಾಯಕರನ್ನು ಕಳ್ಕೊಂಡಿದ್ದೀವಿ. ಮಹಾತ್ಮ ಗಾಂಧೀಜಿಗಿನ್ನ ಬೇಕಾ? ಇವತ್ತು ಕಾಂಗ್ರೆಸ್ಸು ಈ ದೇಶವನ್ನ ಒಗ್ಗೂಡಿಸುವಂತ ಒಕ್ಕೂಟದ ವ್ಯವಸ್ಥೆಯನ್ನ ಮಾಡೋದಕ್ಕೆ ಯಾವತ್ತೂ ಕೂಡ ಕಮಿಟ್ ಆಗಿರ್ತಕ್ಕಂಥ. ದೇಶ ವಿಭಜನೆ ಮಾಡಕ್ ಹೋಗ್ತಾರೆ. ಪಂಜಾಬ್ನಲ್ಲಿ ಖಾಲಿಸ್ತಾನ ಹೋರಾಟ ನಡೆದಂತ ಸಂದರ್ಭದಲ್ಲಿ ಯಾರು ಪ್ರಾಣ ಕೊಟ್ರು? ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಕೊಂದಿದ್ದೆ ಅದಕ್ಕೆ. ಇವೆಲ್ಲ ತಿಳ್ಕೊಂಡು ಮಾತಾಡ್ಬೇಕು. ಸುಮ್ಮನೆ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡೋದು ಸರಿ ಕಾಣಿಸೋದಿಲ್ಲ. ಸಿಎಂ ಅವರು ಸುತ್ತೂರು ಮಠಕ್ಕೆ ನಾನ್ ವೆಜ್ ತಿಂದು ಹೋಗಿದೆ ಪೂಜೆ ಮಾಡಲ್ಲ. ಬಿಡಿಯಪ್ಪ, ಅದೆಲ್ಲ ಯಾರು ನೋಡಿದವರು ಯಾರು ನೋಡಿದ್ರು ನಾನ್ ವೆಜಿಟೇರಿಯನ್ ತಿಂದಿದ್ದು ಅಂತ ಸುಮ್ಮನೆ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಹೇಳೋದಕ್ಕೆ ಬೇರೆ ಕೆಲಸಗಳಿದಾವೆ, ಬೇರೆ ಅಭಿವೃದ್ಧಿ ಬಗ್ಗೆ ಮಾತಾಡೋಣ. ಕರ್ನಾಟಕದಲ್ಲಿ ನಮಗೆ ಅಭಿವೃದ್ಧಿ ಬಗ್ಗೆ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಪರಿಕಲ್ಪನೆ ಇಟ್ಕೊಂಡು ಆಡಳಿತ ಮಾಡ್ತಾ ಇದ್ದೇವೆ ನಾವು. ಅದ್ರ ಬಗ್ಗೆ ಹೆಚ್ಚು ಇವತ್ತು ಟ್ಯಾಕ್ಸು GST ನಮಗೆ ಶೇರ್ ಬರಲಿಲ್ಲ, ನಮಗೆ ಬರಗಾಲಕ್ಕೆ ಹಣ ಕೊಡಲಿಲ್ಲ. ಅವರು ನಿರ್ಮಲಾ ಸೀತಾರಾಮ್ ಅವರು ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಇಟ್ಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ. ಅವರು ಇವತ್ತು ನಮಗೆ ಬರಗಾಲಕ್ಕೆ ಏನಾದರೂ ಹಣ ಕೊಟ್ಟಿದ್ದಾರಾ? ಅವ್ರು ಹೇಳಿ ಕೊಟ್ಟಿದ್ದೀವಿ ಅಂತ ಹೇಳಿ. ಯಾವ ಇದರಲ್ಲಿ ನಮಗೆ ಕೊಟ್ಟಿದ್ದಾರೆ? NDRFನೆಲ್ಲ ಹಣ ಕೊಟ್ಟಿದ್ದಾರೆ ಈ ವರ್ಷ ಅಂತ ಹೇಳಿ. ಅವರು ಸುಮ್ಮನೆ ಎಲ್ಲ ಹೇಳ್ಕೊಂಡು ಕಾಂಗ್ರೆಸ್ನವರು ಜನನ ತಪ್ಪುದಾರಿಗೆ ತಗೊಂಡು ಹೋಗ್ತಿದ್ದಾರೆ ಅಂತಂದ್ರೆ ನಾವು ಮಾಡ್ತಿದೀವ, ಅವ್ರು ಮಾಡ್ತಾ ಇದ್ದಾರೆ. NDRFನಲ್ಲಿ ₹1 ಇವತ್ತಿನ ತನಕ ಬಂದಿಲ್ಲ. 17,000 ಕೋಟಿ ಕೇಳಿದೀವಿ ನಾವು, ಆಯ್ತಾ? ಇನ್ನುವರೆಗೂ ₹1 ಬಂದಿಲ್ಲ. ಕೊಟ್ಟಿದ್ದೀವಿ, ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ ಅವರು ಹಣಕಾಸಿನ ಸಚಿವರಾಗಿ, ಕೇಂದ್ರದ ಹಣಕಾಸಿನ ಸಚಿವರಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಆ ರೀತಿ ಹೇಳಿದ್ರೆ ನಾವೇನು ಹೇಳಕ್ಕಾಗುತ್ತೆ? ಕಾಂಗ್ರೆಸ್ನವರು ದೇಶ ವಿಭಜನೆಗೆ ಒಂದು ನೆರೇಷನ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಸ್ವತಂತ್ರ ತರೋದಕ್ಕೆ ಲಕ್ಷಾಂತರ ಜನರನ್ನು ಕಳ್ಕೊಂಡಿದೆ. ನಮ್ಮ ದೊಡ್ಡ ದೊಡ್ಡ ನಾಯಕರನ್ನು ಕಳ್ಕೊಂಡಿದ್ದೀವಿ. ಮಹಾತ್ಮ ಗಾಂಧೀಜಿಗಿನ್ನ ಬೇಕಾ? ಇವತ್ತು ಕಾಂಗ್ರೆಸ್ಸು ಈ ದೇಶವನ್ನ ಒಗ್ಗೂಡಿಸುವಂತ ಒಕ್ಕೂಟದ ವ್ಯವಸ್ಥೆಯನ್ನ ಮಾಡೋದಕ್ಕೆ ಯಾವತ್ತೂ ಕೂಡ ಕಮಿಟ್ ಆಗಿರ್ತಕ್ಕಂಥ. ದೇಶ ವಿಭಜನೆ ಮಾಡಕ್ ಹೋಗ್ತಾರೆ. ಪಂಜಾಬ್ನಲ್ಲಿ ಖಾಲಿಸ್ತಾನ ಹೋರಾಟ ನಡೆದಂತ ಸಂದರ್ಭದಲ್ಲಿ ಯಾರು ಪ್ರಾಣ ಕೊಟ್ರು? ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಕೊಂದಿದ್ದೆ ಅದಕ್ಕೆ. ಇವೆಲ್ಲ ತಿಳ್ಕೊಂಡು ಮಾತಾಡ್ಬೇಕು. ಸುಮ್ಮನೆ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡೋದು ಸರಿ ಕಾಣಿಸೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.